ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಪ್ರಚಾರ ಕಾರ್ಯವನ್ನ ಮುಂದುವರೆಸಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಈ ಸಂದರ್ಭದಲ್ಲಿ ಕಿಡಿಕಾರಿದ್ರು. ರಾಹುಲ್ ಗಾಂಧಿ ಬಂದ ಕಡೆ ಎಲ್ಲ ಕಾಂಗ್ರೆಸ್ ಪಾರ್ಟಿ ಸೋಲ್ತಾ ಇದೆ, ಹೀಗಾಗಿ ಅವರು ರಾಜ್ಯಕ್ಕೆ ಬರಲಿ ಅಂತ ಕೇಳ್ಕೊಳ್ತೀನಿ ಅಂತ ಜೋಶಿ ಲೇವಡಿ ಆಡಿದ್ರು. ಇನ್ನು ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಭರ್ಜರಿ ಪ್ರಚಾರ ಮಾಡಲಾಗ್ತಿದೆ. ನಮ್ಮ ಕ್ಷೇತ್ರದಲ್ಲಿ ಹಿರಿಯರು ಕಿರಿಯರಿಂದಲೂ ಅಭೂತಪೂರ್ವ ಬೆಂಬಲ ದೊರಕ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೋಟಿ ಕೋಟಿ ಹಣ ಪತ್ತೆ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಜೋಶಿ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅಧಿಕಾರಿಗಳು ವಶಕ್ಕೆ ಪಡಿತಾ ಇರುವಂತಹ ಹಣ ಕಾಂಗ್ರೆಸ್ನವರದ್ದು ಇರಬಹುದು ಅಂತ ಆರೋಪವನ್ನು ಮಾಡಿದರು. ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರ ಒಂದು ಪ್ರಚಾರ ಕಾರ್ಯ ನಡೀತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಹಿರಿಯರ ಜೊತೆ ವಾರ್ಡ್ ಪ್ರಮುಖರ ಜೊತೆ ಸಭೆ ನಡೆಸ್ತಾ ಇರುವಂಥದ್ದು. ಸೊ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಹೇಗೆ ನಡೀತಾ ಇದೆ ಪ್ರಚಾರ? ಭಾಳ ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಹೂಗಾರ ಉಣಿಗೆ ಬಂದಿದ್ದೇನೆ. ಎಲ್ಲ ಹೂಗಾರ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಅವರವರೇ ತೀರ್ಮಾನ ತೆಗೆದುಕೊಂಡು ಬಿಟ್ಟಿದ್ದಾರೆ. ಮೋದಿಯವರ ನೇತೃತ್ವ, ಅವರ ಆಶೀರ್ವಾದದಿಂದ ಇಲ್ಲಿ ಆದಂಥ ಕೆಲಸವನ್ನು ನೋಡಿ. ಇನ್ನು ಮತ್ತು ಇವತ್ತಿನ ಪ್ರಚಾರದಲ್ಲಿ ನಮ್ಮ ಜಿ ಎಮ್ ಚಿಕ್ಕಮಠ್ ಅವರಿಗೆ 96 ವರ್ಷ. ಅವರಿಗೆ 20-25 ವರ್ಷದಿಂದ ಅವರು BJP, ಜನಸಂಘ, RSS ಕೆಲಸ ಮಾಡ್ತಾ ಬಂದಿದ್ದಾರೆ. ಮೊದಲನೇ ಚುನಾವಣೆಯಿಂದ ಅವರು ನಮ್ಮ ಜೊತೆಗಿದ್ದಾರೆ. ಯಾವಾಗ BJP ಸ್ಪರ್ಧಿಸ್ಲಿಕ್ಕೆ ಶುರು ಆಯಿತು ಅಥವಾ ಜನಸಂಘ, ಆ ಕಾಲದಿಂದ ನಮ್ಮ ಜೊತೆಗಿದ್ದಾರೆ. ಮತ್ತು ವಿಶೇಷವಾಗಿ ಶೇಖಣ್ಣ ಅವರು, ಹೂಗಾರ್ ಅವರು ಇಲ್ಲಿ 84ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಚಡಗುಂಡಿ ಅವರು, ಇವರು ಸಹಿತ ನಮ್ಮ ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ಇದ್ದಾರೆ. ವಿಶೇಷವಾಗಿ ಚಿಕ್ಕಮಠ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ಹುಬ್ಬಳ್ಳಿಯ ಎಲ್ಲ ಆಗು ಹೋಗುಗಳಲ್ಲಿ ಮತ್ತು ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಅವರು ಭಾಳ ದೊಡ್ಡದಾದ ಹೆಸರು. ಅವರು ಸಹಿತ 96 ವರ್ಷದಲ್ಲಿ ಇವತ್ತು ನನ್ನ ಪ್ರಚಾರಕ್ಕೆ ಬಂದಿದ್ದಾರೆ. ಇದೇ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಇಲ್ಲೇ 30 ವರ್ಷದ ಹುಡುಗರು ಇದ್ದಾರೆ, 25 ವರ್ಷದ ಹುಡುಗರು ಇದ್ದಾರೆ. ಚಿಕ್ಕಮಠ್ ಅಂತ 96 ವರ್ಷದವರು ಇದ್ದಾರೆ. ಮತ್ತು ಅವ್ರ ಸ್ವಂತ 2 ವೀಲರ್ ತೊಗೊಂಬಂದಿದ್ದಾರೆ. ನನಗನ್ನಿಸ್ತದೆ ಇವತ್ತು ನನ್ನ ಸಂದರ್ಶನ ಮಾಡೋದ್ರ ಬದಲಿ ನೀವು ಚಿಕ್ಕಮಠ್ ಸಾಹೇಬ್ರದ್ದು